ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಣೀರಾ ಲಾಗ್ಸ್. ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ತಿಳ್ಕೊಂಡು ಮತ್ತೆ ನನ್ನ ಡೈಲಿ ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ರೇಷನ್ ಅಕ್ಕಿಯಿಂದ ಹೇಗೆ ದೋಸೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ನಿಶಿಪ್ ರವಿ ಕನ್ನಡ ಲಾಗ್ಸ್ ಇದ್ದಿದ್ದನ್ನು ಪ್ರಣೀರಾ ಲಾಗ್ಸ್ ಅಂತ ಮಾಡಿದ್ದೀನಿ. ಮತ್ತು ಇಷ್ಟು ಲಾಂಗ್ ಗ್ಯಾಪ್ ಯಾಕಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ನೋಡ್ಕೊಂಬರೋಣ ಹೇಗೆ ಕೆಂಪಾಗಿ ಗರಿ ಗರಿಯಾಗಿ ದೋಸೆ ಮಾಡೋದು, ಅದಕ್ಕೆ ಯಾವ ರೀತಿ ಏನು ಮಾಡೋದು ಅಂತ ಹೇಳ್ತೀನಿ. ರೇಷನ್ ಅಕ್ಕಿನ ನೆನೆ ಇಟ್ಟಿದ್ದೆ. ಸೊ 4 to 5 hours ನೆನೆ ಇಡಬೇಕು. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಈ ಕೆಂಪಗಾಗೋಕ್ಕೆ ಈರುಳ್ಳಿ ಮತ್ತು ಅವಲಕ್ಕಿನ ಹಾಕಬೇಕು. ಓಕೆ, ಯಾಕೆ ಇಷ್ಟು ಗ್ಯಾಪ್ ಆಯಿತು? ಆಲ್ಮೋಸ್ಟ್ 2 years ಆಗಕ್ಕೆ ಬಂತು, ಮತ್ತೆ ಲಾಗ್ ಮಾಡಿಲ್ಲ. ಸೊ ನೆಕ್ಸ್ಟ್ ಡೇ ಅದನ್ನ ಹಿಟ್ಟನ್ನ ಇಟ್ಟಿರ್ತೀವಲ್ಲ ಅದನ್ನ ಹಾಗೆ ಇಟ್ಟಿರಬೇಕು ರುಬ್ಬಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಗುರುವಾರ ಅಲ್ವಾ, ಸೊ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡೆದು ಎಲ್ಲ ನೀಟಾಗಿ ಇಟ್ಕೊಂಡು, ಸೊ ರಂಗೋಲಿ ಅದನ್ನೆಲ್ಲ ಹಾಕಿ ಡೈಲಿ ಹೇಗಿರುತ್ತೆ ಎಲ್ಲ ನಾರ್ಮಲ್ ಅಲ್ಲ. ಸೊ ಕಸ ಗುಡಿಸೋದು, ಅದೇ ನೆಲ ಒರೆಸೋದು ಅದು ನಾರ್ಮಲ್ಲು. ಸೊ ಅದೇ ರೀತಿ ಎಲ್ಲ ಮುಗಿಸ್ಕೊಂಡು
ಮಾತಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲ ಇನ್ನೂ ಕಲಿತಾ ಇದ್ದೀನಿ. ಸೊ ಎಲ್ಲ ವಾಶ್ ಮಾಡಿಟ್ಕೊಂಡು ಗ್ಯಾಪ್ ಆದಮೇಲೆ ಇದು ಫಸ್ಟ್ ವಿಡಿಯೋ. ಸೊ ಏನೇ ಮಿಸ್ಟೇಕ್ ಆದರೂ ಅದನ್ನ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಸೊ ನಿನ್ನೆ ಎಲ್ಲ ಮಿಕ್ಸಿ ಹಾಕಿಟ್ಟಿದ್ದೆಲ್ಲ ಆ ಹಿಟ್ಟು ಫುಲ್ಲೆಲ್ಲ ಉಬ್ಬಿರುತ್ತಲ್ಲ, ಚೆನ್ನಾಗಿ ಅದಕ್ಕೆ ಏನು ಹಾಕಬೇಕು ಅಂದರೆ, ಈ ಹಿಟ್ಟು ಚೆನ್ನಾಗಿ ಉಬ್ಬಿದರೆ ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ನಾವು ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕೋದ್ರಿಂದ ಕಲರ್ ಬರುತ್ತೆ. ಸೊ ರೆಡ್ಡಿಶ್ ಆಗಿ ಕಲರ್ ಬರುತ್ತಲ್ಲ, ಸೊ ಅದಕ್ಕೊಂದು ಸ್ವಲ್ಪ ಸಕ್ಕರೆ, ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನೆಕ್ಸ್ಟ್ ಸ್ವಲ್ಪ ಸೋಡಾ. ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಗರಿ ಗರಿಯಾಗಿ ಬರಬೇಕಂದ್ರೆ ಒಂದು ಸ್ವಲ್ಪ ಒಂದು ಚಿಟಿಗೆಯಷ್ಟು ಸೋಡಾ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಮಾತ್ರ ಮಿಕ್ಸ್ ಮಾಡ್ಕೊಳ್ಳೇಬೇಕು. ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಹಿಟ್ಟು ಈ ಕನ್ಸಿಸ್ಟೆಂಟಲ್ಲಿ ಇರಬೇಕು, ಹಾಗಾದರೆ ದೋಸೆ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಎತ್ತಿಡೋಣ. ಎಲ್ಲ ಮಿಕ್ಸ್ ಚೆನ್ನಾಗಿ ಆಗ್ಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡಿ ಎತ್ತಿಡೋಣ. ಬೆಳಗ್ಗೆ ಎದ್ದ ತಕ್ಷಣ ಎಲ್ರಿಗೂ ಚಹಾ ಬೇಕಲ್ಲ, ಸೊ ಮೊದಲು ಚಹಾ ಕೊಡೋದು ನೆಕ್ಸ್ಟ್ ಕೆಲಸ ಅಲ್ವಾ. ಒಂದು ಸೈಡ್ ಕುಕ್ಕರಲ್ಲಿ ಪಲ್ಯಕ್ಕಂತ ಆಲೂಗಡ್ಡೆ ಬೇಯಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಸೊ ಹಾಲು ಬಿಸಿ ಮಾಡಿಕೊಂಡು ಚಹಾ ಮಾಡಿಕೊಂಡು ಕುಡಿಯೋದು.
ಪಲ್ಯ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಪಲ್ಯಕ್ಕೆ ಈರುಳ್ಳಿ ಅದನ್ನೆಲ್ಲ ಹೆಚ್ಕೊಂಡು ಇಟ್ಟಿಡೋಣ. ಈರುಳ್ಳಿ, ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಸೈಡಲ್ಲಿ ಇಟ್ಕೊಳ್ಳೋಣ. ಚಟ್ನಿಗೆಲ್ಲ ಕಾಯಿ ತುರ್ಕೊಳ್ಳೋಣ. ಸೊ ಕಾಯಿ ದೊಡ್ಡ ಪೀಸ್ ಹೆಚ್ಚೋದ್ರಿಂದ ಸಣ್ಣಗೂ ಆಗಲ್ಲ, ನೆಕ್ಸ್ಟ್ ಜಾರ್ ಬೇಗ ಹಾಳಾಗುತ್ತೆ. ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಅಂತ. ಸೊ ಕಾಯಿ ತುರ್ಕೊಳ್ಳೋಣ ಚಟ್ನಿಗೆ.
ಪಲ್ಯಕ್ಕೆಲ್ಲ ಒಂದು ಸೈಡಲ್ಲಿ ಹೆಚ್ಚಿಟ್ಕೊಂಡು ಮತ್ತು ಕೊಬ್ಬರಿ ಚಟ್ನಿಗೆಲ್ಲ ಒಂದು ಸೈಡ್ ಇಟ್ಟಿದ್ದೀನಿ. ಪಲ್ಯ ನೀರು ಹಾಕ್ದಾಗ ಆಲೂಗಡ್ಡೆ ಪಲ್ಯ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಆಗುತ್ತೆ ಪಲ್ಯ ಕೂಡ. ಪ್ಲೀಸ್ ಗೈಸ್ ಎಲ್ಲ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಫಸ್ಟೆಲ್ಲ ಒಂಥರ ಮುಜುಗರ ಆಗ್ತಿದೆ, ಮಾತಾಡಲಿಕ್ಕೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ಫಾರ್ಮೇಟಿವ್ ಆಗಿ ನೆಕ್ಸ್ಟ್ ಏನು ಬೇಕಂತ ಕಮೆಂಟ್ ಮಾಡಿ, ಆ ರೀತಿ ವ್ಲಾಗ್ಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ಫಾರ್ಮೇಟಿವ್ ಆಗಿ ಕುಕ್ಕಿಂಗ್ ವ್ಲಾಗ್ಸ್, ನೆಕ್ಸ್ಟ್ ಈ ಜಾಬ್ ಅಪ್ಡೇಟ್ಸ್ ಎಲ್ಲ ಹೇಳ್ತೀನಿ. ಸೊ ಥ್ಯಾಂಕ್ ಯು. ದೋಸೆ ಎಲ್ಲ ಹೇಗೆ ಬರುತ್ತೆ ನೀವೇ ನೋಡಿ. ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಗರಿಗರಿಯಾಗಿ ಕೆಂಪಾಗಿ ದೋಸೆ ಬರುತ್ತೆ. ಯಾರಿಗೆಲ್ಲ ಫುಲ್ ಡೀಟೇಲ್ ಆಗಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಮಾತಾಡೋಣ, ಯಾಕೆ ಏನು ಎತ್ತ ಅಂತ. ಸೊ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತೀರಿ. ನೆಕ್ಸ್ಟ್ ಬರೋ ವಿಡಿಯೋನ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.